ಸಂಗ್ರಹ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದರು. ಅದರಂತೆ ಎಲ್ಲ ಜಾತಿ ಸಮೀಕ್ಷೆ ಮಾಡಿದ್ರು. ಮತ್ತು ಸಮೀಕ್ಷೆ ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಹೊಸ ರೂಪವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅನ್ನೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಾಮೋಹನ್ ದಾಸ್ ಸಾಹೇಬರು ನಮ್ಮನ್ನು 101 ಜಾತಿ ಸಮೀಕ್ಷೆ ಆದ ನಂತರ ಅದರಲ್ಲಿ ಎ ವರ್ಗ ಅಂತ ಅರುಂಧತಿಯರನ್ನು ಎ ವರ್ಗ ಮಾಡಿ ಅದಕ್ಕೆ 59 ಉಪಜಾತಿಗಳನ್ನ ಸೇರಿಸಿ ಆ ಒಂದು ವರ್ಗಕ್ಕೆ 1% ಏನು ಮೀಸಲಾತಿ ಕೊಡಬೇಕಂತೇಳಿ ವರದಿಯನ್ನು ಕೊಟ್ಟರು ಸರ್ಕಾರಕ್ಕೆ 5 ವರ್ಗಗಳಾಗಿ ವರದಿ ಸಲ್ಲಿಸುತ್ತಾರೆ. ಆದರೆ ಸರ್ಕಾರ ಈ 5 ವರ್ಗಗಳನ್ನು ಪರಿಗಣಿಸಿಲ್ಲ. ಅವ್ರೇನು ಮಾಡಿದ್ದಾರೆ ಅಂದರೆ ಯಥಾಸ್ಥಿತಿನ ಕಾಯ್ಕೊಂಡಿದ್ದಾರೆ. ಎಡ ಬಲ ಅಂತ ಮಾಡಿಕೊಂಡು, ಮೊದಲಿಂದ ಎಡ ಬಲ ಇತ್ತು, ಇವತ್ತು ಅದು ಎಡ ಬಲ ಅಂತ ಮಾಡಿದ್ದಾರೆ. ಅನಂತರ ಸ್ಪರ್ಶ ಸಮುದಾಯ ಅಂತೇಳಿ ಅದಕ್ಕೊಂದು 5%, ಎಡಕ್ಕೊಂದು 6% ಮತ್ತು ಬಲಕ್ಕೊಂದು 6% ಕೊಟ್ಟಿದ್ದಾರೆ. ಬಟ್ ನಮ್ಮನ್ನ ಈ ಚಪ್ಪಲಿ ಹೊಲ್ಕೊಂಡು ಈ ಹೀನಾಯವಾದ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ನಾವು ಒಂದು ಶತಮಾನಗಳಿಂದಲೂ ಕೂಡ ಈಗ ಕಸ ಗುಡಿಸೋ ಕೆಲಸಲ್ಲೇ ಜೀವನ ಮಾಡ್ತಾರೆ. ನಮ್ಮಗಳಿಗೆ ಇವತ್ತು ಯಾರಾಗಲಿ ನಮ್ಮ ಜಾತಿ ಜನಾಂಗದಲ್ಲಿ ಒಂದು ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಮತ್ತು ಯಾವುದೋ ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೇಕು, ಯಾವುದ್ರೂ ಕೂಡ ನಮ್ಮನ್ನು ಮುಂದುವರಿಸೋಕೆ ಬಿಟ್ಟಿಲ್ಲ ಇದುವರೆಗೂ. ಬರೀ ಸರ್ಕಾರ ಏನು ಹೇಳ್ತದೆ ಅಂದರೆ ಸಮಾಜ ಮುಖ್ಯವಾಗಿ ಬನ್ನಿ ಅಂತ ಹೇಳ್ತಾರೆ. ಎಲ್ಲಿ ಸ್ವಾಮಿ ಸಮಾಜ ಮುಖ್ಯವಾಗಿ ಬರೋಕ್ಕೆ ನಾವು ಸಾಧ್ಯ? ಈ ವರದಿನ ಯಾಕೆ ಪರಿಗಣಿಸಿದ್ರೆ ಸರ್ಕಾರದವರು ನೀವು ಇನ್ನೂ ನಾವು ಅದೇ ಪರಿಸ್ಥಿತಿ ಇರ್ಬೇಕನ್ನೋ ಒಂದು ಮನಸ್ಸು ಇಟ್ಕೊಂಡೇ ಇದನ್ನು ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಎಡಬಲದ ಪ್ರಭಾವಿ ರಾಜಕಾರಣಿಗಳ ಒಂದು ಕುಮ್ಮಕ್ಕಿಂದಲೇ ಇವತ್ತು ಮತ್ತೆ ಈ ಒಂದು 5 ವರ್ಗನ ಏನ್ ಮಾಡಿದ್ರೆ ಬರೀ 4 ವರ್ಗ 3 ವರ್ಗವನ್ನಾಗಿ ಮಾಡಿದ್ದಾರೆ. ಈ ಒಂದು ಪರಿಣಾಮವಾಗಿ ನಮ್ಮ ಜನಾಂಗ ಮತ್ತೆ ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ಒಂದು ಮರಣ ಶಾಸನವಾಗಿ ಮತ್ತೆ ಅದು ಪರಿಣಮಿಸಿದೆ. ಕಾರಣ ಏನಂತಂದ್ರೆ ನನ್ನ ಸ್ವಂತ ಮಗಳು BE ಮಾಡಿ ಹೆಚ್ಚು ಕಡಿಮೆ 15 ವರ್ಷ ಆಯ್ತು. ಇವತ್ತು ಅವಳಿಗೆ ಮೀಸಲಾತಿಗಳು ಒಂದು ಕೆಲಸ ಇಲ್ಲ. ಒಂದು ಸಾಧಾರಣ ಡೇಟಾ ಎಂಟ್ರಿ ಆಪರೇಟರ್ ಕೆಲಸ ಮಾಡ್ಕೊಂಡು 13-14 ಸಾವಿರ ರೂಪಾಯಿ ಸಂಬಳ ಕೆಲಸ ಇರ್ತಾರೆ. ಆ ಥರ ನನ್ನ ಮಕ್ಕಳ ಥರ ಇನ್ನೂ ಎಷ್ಟೋ ಜನ ನಮ್ಮ ಜನಾಂಗದಲ್ಲಿ ವಿದ್ಯಾವಂತರಿದ್ದಾರೆ. ಅವ್ರಿಗೊಂದು ನಿಜವಾದ ಒಂದು ಒಂದು ಒಳ್ಳೆ ಕೆಲಸ ಇಲ್ಲ. ಕಾರಣ ಅಂತಂದ್ರೆ ನಮ್ಗೆ ಮೀಸಲಾತಿ ಇಲ್ಲ. ಯಾಕಂದ್ರೆ ಈ ಎಡಬಾಲಿಗೆ ವಲಯ ಒಂದು ಸಮುದಾಯ ಏನಿದೆ, ವಲಯ ಸಮುದಾಯ ಜೊತೆಲಿ ನಮ್ಮ ಅರುಂಧತಿಯನ್ನು ಸೇರಿಸಿ ಇವತ್ತು ಕೊಟ್ಟಿರೋದ್ರಿಂದ ಅವ್ರ ಜೊತೆ ನಾವು ಹೋರಾಟ ಮಾಡೋಕ್ಕೂ ಆಗಲ್ಲ. ಅವರಿಂದ ನಾವು ಏನು ಕೇಳೋಕ್ಕೂ ನಮ್ಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಥಾಸ್ಥಿತಿ ಕಾಯ್ಕೊಂಡಿದ್ದಾರೆ. ಇವತ್ತು ನಮ್ಮನ್ನ ಅರುಂಧತಿಯರ ಸಂಘಟನೆಗೆ ಎ ವರ್ಗದಲ್ಲಿ 59 ಉಪಜಾತಿಗಳನ್ನು ಸೇರಿಸಿ ನಮ್ಗೆ 1% ಮೀಸಲಾತಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜನಾಂಗದಲ್ಲಿ ನಾವು ಒಂದು ಉದ್ಧಾರ ಹಾಕಿದ್ವಿ ಸಮಾಜದಲ್ಲಿ. ಉದಾಹರಣೆಗೆ ಹೇಳ್ತೀನಿ, ಏನಕ್ಕಂತಂದ್ರೆ ಕಳೆದ ಈ ಒಂದು ಪೂರ್ವಭಾವಿ ಸಭೆ ನಡೀತದಲ್ಲಿ ಜನಗಳೊಂದು ಅಭಿಪ್ರಾಯ ಸಂಗ್ರಹ ಮಾಡ್ಬೇಕನ್ನೋ ಒಂದು ವಿಚಾರದಲ್ಲಿ ಯಾರು ನಮ್ಮ ಎಚ್ ಆಂಜನೇಯ ಅವರು ಅವ್ರ ಸಮ್ಮುಖದಲ್ಲಿ ನಡೀತಾರೆ. ಆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದ ನಾಯಕರಾಗಿದ್ದರು ಆರ್ ಕೃಷ್ಣ ಅಂತೇಳಿ ಅವರು ಶ್ರೀರಂಗಪಟ್ಟಣದ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಾಗಿದ್ದಂಥವ್ರು. ಅವರು ಬಾಯಿ ತೆಗೆಯುವಾಗ ಎಚ್ ಆಂಜನೇಯ ಮಾತಾಡ್ತಾರೆ, ತಮಿಳುನಾಡು ನೀವು ಕೂತ್ಕೊಂಡು ಸುಮ್ಮಂತ. ಯಾವ ಸ್ವಾಮಿ ತಮಿಳುನಾಡು? ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತ ನಾವುಗಳು. ಒಕ್ಕೂಟ ತಮಿಳುನಾಡು ಪಾಕಿಸ್ತಾನದಲ್ಲಿ ಇಲ್ಲ ಅಂತ. ಯಾಕಂದ್ರೆ ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ ಅಲ್ಲ ಆರ್ ಕೃಷ್ಣ ಅವರು. 60,000 ಜನಗಳ ಪ್ರತಿನಿಧಿ ಅವರು. 60,000 ಜನಗಳ ಪ್ರತಿನಿಧಿಯಾಗಿದ್ದಂಥವ್ರು, ಮೊದಲನೇ ಪ್ರಜೆ ಆಗಿದ್ದಂಥವ್ರು ಅಂತವ್ರನ್ನ ಅಷ್ಟೊಂದು ಹೀನವಾಗಿ ಮಾತಾಡಿದ್ರಿ. ಆಗ್ಲೇ ಹಿಂಗ ಅಂತಂದಾಗ ಮತ್ತೆ ನಿಮ್ಗೆ ಅವ್ರ ಜೊತೆ ನಮ್ಮ ಸೇರಿಸೋರಂದ್ರೆ ನಾವ್ ಏನ್ ಕಿತ್ಕೊಳಕ್ ಅವ್ರ ಏನ್ ಮಾಡಕ್ಕಾಗುತ್ತೆ? ನಾವು ಏನ್ ಮಾಡಕ್ಕಾಗುತ್ತೆ ಸಮಯ? ಏನ್ ಅವರಿಂದ ನಾವ್ ಹೆಂಗೆ ನಿರೀಕ್ಷೆ ಮಾಡಕ್ ಸಾಧ್ಯ? ನಮ್ಗೆ ಸರ್ಕಾರ ಇವತ್ತು ನಮ್ಗೆ ದ್ರೋಹ ಮಾಡಿದೆ. ಮರಣ ಶಾಸನ ಬರ್ತೈತೆ ನಮ್ಗೆ. ಇವತ್ತು ನಮಗೆ ಒಳ ಮೀಸಲಾತಿಗೆ ನಾವು ಏನ್ ಕೇಳಿದ್ವಿ, ನಾವು ಆ 1% ನಮ್ಗೆ ಕೊಡ್ಲೇಬೇಕು. ನಮ್ಗೆ ನಿಜವಾದ ಮಾನವೀಯತೆ, ಒಂದು ತಾಯಿ ಹೃದಯ ಇರುವಂತ ಒಂದು ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಅದರೊಳಗಾಗಿ ನಮ್ಗೆ ಒಂದು ಏನು ನಮ್ಗೆ ಇವತ್ತು ತಮ್ಮ ಮನವಿ ಮಾಡ್ತಾ ಇದೀವಿ. ಪರಿಗಣಿಸಿ ನಮ್ಮ ಜನಾಂಗ ಏನಿವತ್ತು ಸಫಾಯಿ ಕರ್ಮಚಾರಿಗಳಾಗಿ, ಪೌರ ಕಾರ್ಮಿಕಗಳಾಗಿ ನಾವು ಏನು ಕೆಲಸಗಳು ಮಾಡ್ತಾ ಇದ್ದೀವಿ ಅರುಂಧತಿ ಅಂತ ಹೇಳಿ, ನಮ್ಮಗಳನ್ನ ಪರಿಗಣಿಸಿ, ದಯವಿಟ್ಟು ಪರಿಗಣಿಸಿ. ಶತಮಾನಗಳಿರ್ತಕ್ಕಂಥ ಈ ಬಂಧನದಿಂದ ನಾವು ಹೊರಬರಕ್ಕೆ ನಮ್ಗೆ ಸಹಾಯ ಮಾಡಿ. ಇನ್ನೆಷ್ಟು ವರ್ಷಗಳ ಕಾಲ ನಾವು ಈ ತರ ಮಾಡಬೇಕು? ಯಾವುದೇ ಕಾರಣಕ್ಕೂ ಸಮಾಜ ಮುಖ್ಯವಾಗಿ ಬರಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಕ್ಕಳ ತರ ಇನ್ನು ಎಷ್ಟೋ ಜನ ಮಕ್ಕಳು ವಿದ್ಯಾವಂತರ ಮನೇಲಿ ಕೂತ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ಕೆಲಸಗಳ ಮಕ್ಕಳು ಜೀವನ ಮಾಡ್ತಾ ಇದ್ದಾರೆ. ಅದ್ರ ಒಂದು ಮೀಸಲಾತಿ 1% ಮೀಸಲಾತಿ ಸಿಕ್ಕಿದ್ರೆ ನಾವು ಸರ್ಕಾರದ ನನ್ನ ಮಕ್ಕಳುಗೋಸ್ಕರ ಎಷ್ಟೋ ಜನ ಮಕ್ಕಳುಗಳು ಅವ್ರ ಕೆಲಸ, ಸರ್ಕಾರಿ ಕೆಲಸ ಸಿಗ್ತಾ ಇತ್ತು ಅವರಿಗೆ, ಬೇರೆ ಪ್ರಯೋಜನ ಸಿಗ್ತಾ ಇತ್ತು ಅವರಿಗೆ. ದಯವಿಟ್ಟು ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಅಖಿಲ ಕರ್ನಾಟಕ ಅರುಂಧತಿ ಮಹಾಸಭಾ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಇದನ್ನ ಆದಷ್ಟು ಬೇಗ ಇದನ್ನ ನೀವು ಒಂದು ಗೆಜೆಟ್ ನೋಟಿಫಿಕೇಶನ್ ಆಗೋದ್ರೊಳಗಾಗಿ ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು.
ಇಲ್ಲಾಂದ್ರೆ ನಾವೊಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ನಮ್ಮ ಮುಖಾಂತರ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.